ಅವ್ನು ಒಂದೇ ಕೆಲಸ ಅಲ್ಲವ ಬೆರಿಕೆದನ. ಸರ್ ವಿನಯ್ ಅವ್ರದ್ದು ಹೌದಲ್ವಾ ಇದು ನಂಬರು? ನಾ ಅವ್ರ ದೊಡ್ಡಪ್ಪ ಮಾತಾಡೋದು. ಏನೇನು ಹೇಳಂಗಿಲ್ಲ, ನಮ್ಮ ಮುಂದೆ ಏನು ಹೇಳಿಲ್ಲ. ಅವ್ರು ಹೇಳ್ಯಾರ ಅನ್ಬೇ ನಿನ್ ಮುಂದವ ರೊಕ್ಕ ಕೊಟ್ಟು ಸಾಕಾಗಿತ್ತು ನನಗೂ. ಏನಂತ ಹೇಳಿ ಬೇ ನಿಮ್ಮ ಮುಂದವ? LIC ಏಜೆಂಟ್ ಆಗಿ ವರ್ಕ್ ಮಾಡ್ತಿದ್ದೀರಾ ಅಂತ ಕೇಳಿದ್ವಿ. ಹೌದು, ನಾ LIC ಏಜೆಂಟ್ ಆಗಿ ವರ್ಕ್ ಮಾಡ್ತಿದ್ದೀನಿ, ಆಫೀಸ್ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಅವರು. LIC ಏಜೆಂಟ್ ಅಂತ ಹೇಳಿ ನಿಮ್ಮ ಮುಂದವ ನಮ್ಮ ಮನೆ ಗೊಬ್ಬರದ ಅಂಗಡಿಯವ್ರು ಫೋನ್ ಮಾಡಿದ್ರಿ ಹೆಣ್ಮಗಳು. ಅಲ್ಲ ಅವ್ನ ಮನ್ಯಾಗಿದ್ದ ರೊಕ್ಕ ಇಸ್ಕೊಂಡು ಹೋಗ್ತಾನೆ ಮುಂಜಾನೆ ಎದ್ದು ಅದು ಕುಕ್ಕಿನ ಇದು ಕುಕ್ಕಿನ ಅಂತೇಳಿ ಏನು ಗೊತ್ತಾಗೋದು ನಮ್ಗೆ. ನಿಮ್ಮ ಮುಂದೆ ಏನು LIC ಅಂತ ಹೇಳಿ ಅಂತ ಬೇವ ಇದು ಏನು ನಾವು ಸರ್ ಊರಾಗ ಅದಾರಿಲ್ರಿ ಅವ್ರು? ಇಲ್ಲೇ ಅದು ಕಳೆ ತೆಗೆದೈತೆ ಪಾರ್ಲಿ ಹತ್ತಿ ಬಿಡ್ಬೇಕಂತ ಹೇಳಿ ನೀವು ಹೋಗಿ ಬಿಟ್ಟ ನೋಡಿ. ಎಲ್ಲಿ ಹೋಗ್ಯಾನ? ಹ್ಞೂ ರೀ, ಕಂಪ್ನಿಯಿಂದ ಫೋನ್ ಮಾಡಿದ್ವಿ ಅವರಿಗೆ. ಯಾವ ಕಂಪ್ನಿ ನಿಮ್ದು? ನೋಡು ಅವ್ನು ಮನೆ ಗೊಬ್ಬರ ಕಂಪ್ನಿ ಅಂತ ಮಾಡಿದ್ದೆ. ಇವತ್ತು ಈ ಯಾವ್ದು ಸೇರ್ಪಾರ ಅಂತಾರಲ್ಲ ಮರಿ ಎದ್ರ ಸೇರಿದ. ಹಲೋ ಹಲೋ ಹಲೋ, ನಮಸ್ತೆ ಸರ್. ವಿನಯ್ ಅವರಾ ಮಾತಾಡ್ತಿರೋದು? ಅಕ್ಕಾರ ಹೇಳ್ರಿ. ಅಲ್ರಿ ಸರ್, ನಾನು ಸರ್ ಶ್ವೇತಾ, ಗೊತ್ತಾಯ್ತಾ ಸರ್? ಗೊತ್ತಾದ್ರಿ. ಅವ್ರ ದೊಡ್ಡಪ್ಪರು ಮಾತಾಡಿದ್ರಿ. ಹಾಂ ಸರ್. ಇಲ್ರಿ ಅವ್ರು ಇಲ್ರಿ, ಒಳ್ಳೆ ಮಾಡ್ತಾರೆ ಮಾಡ್ರಿ. ಇನ್ನೊಂದು ತಾಸ್ಬಿಟ್ಟು ಹಾಂ ರೀ. ಹೌದಾ? ಓಕೆ ಓಕೆ ಸರ್. ಯಾವ ಅಕ್ಕಾರ? ಟ್ರಾನ್ಸ್ಮಿಟ್ ಮಾಡ್ಬೋದು ಸರ್. ಬೆಂಗಳೂರು ಸರ್. ಈ ಪ್ರಾಫಿಟ್ ಶುರು ಕಂಪ್ನಿಯಿಂದ ಕಾಲ್ ಮಾಡ್ತಿರೋದು ಸರ್. ಏನತ್ರಿ? ಅವರು LIC ಏಜೆಂಟಾಗಿ ವರ್ಕ್ ಮಾಡ್ತಿದ್ದಾರಲ್ವಾ? ಏನೇನ್ ಮಾಡ್ತಾರನ್ರಿ ಅವ ಕೆಟ್ಟ ಹುಡುಗ? ಏನ್ ನಮ್ಗೆ ಏನು ವರ್ಕ್ ಮಾಡ್ತಿದ್ದಾರೆ ಅವರು? ವಿನಯ್ ಹೌದಲ್ವಾ ಅವರು? ಒಂದ ಎಲ್ಲಿ ಬಿಡ್ಯಾವ ಹೊರವು. ಹಲೋ ಸರ್. ಅವ್ನು ಒಂದೇ ಕೆಲಸ ಅಲ್ಲವ ಬೆರಿಕೆದನ. ಅಲ್ಲ ಸರ್, ಹೌದು ವಿನಯ್ ಅವರು ಅಲ್ವಾ ಅವರು? ಹಾ ವಿನಯ್ ಇದಕ್ಕೆ ಹೋಗ್ಯಾನ ಬೇವ ಉಣ್ಣಕ್ಕೆ ಹೋಗ್ಯಾನ ಮನೆಗೆ ಹೋಗ್ಯಾನ. ಸರ್ ವಿನಯ್ ಅವ್ರದ್ದು ಹೌದಲ್ವಾ ಇದು ನಂಬರು? ನಾ ಅವ್ರ ದೊಡ್ಡಪ್ಪ ಮಾತಾಡೋದು. ಹಾಂ, ಅದಕ್ಕೆ ಸರ್ ಅವರು LIC ಏಜೆಂಟ್ ಆಗಿ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಏನೇನು ಹೇಳಂಗಿಲ್ಲ, ನಮ್ಮ ಮುಂದೆ ಏನು ಹೇಳಿಲ್ಲ. ಅವ್ರು ಹೇಳ್ಯಾರ ಅನ್ಬೇ ನಿನ್ ಮುಂದವ? ಏನಂತ ಹೇಳಿ? ಯಾವ ಊರು ಸರ್? ಯಾವ ಊರು ಸರ್ ಇದು? ಬೆಂಗಳೂರಾ? ಬೆಂಗಳೂರು ಅಂತ ಹೇಳ ನಿಮ್ ಮುಂದವ? ಅಲ್ಲ ಸರ್, ನೀವು ಈಗ ಯಾವ ಊರಿಂದ ಮಾತಾಡ್ತಿರೋದು? ನಮ್ದು ಹುಬ್ಬಳ್ಳಿ. ಹುಬ್ಬಳ್ಳಿ? ಅದೇ ಸರ್, ಹುಬ್ಬಳ್ಳಿ ಧಾರವಾಡಲ್ಲಿ ಒಂದು LIC ಏಜೆಂಟ್ ಆಗಿ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು ಅವರು. ನಿಮ್ ಮುಂದ? ಹಾಂ ಸರ್. ಯಪ್ಪ ಅಲ್ಪ ಮರಿ ಏನ್ ಸುಳ್ಳೋನು ಸರ್. ಇವತ್ತೇನು ವರ್ಕ್ ಮಾಡ್ತಾರೆ ಅವರು? ಅವ್ ಏನ್ ಮಾಡ್ತಾನೆ ಏನು ಗೊತ್ತಾಗಲ್ದು. ಸಾಲಿ ಹೋಗ್ಯಾನಂತನ ರೊಕ್ಕ ಇಸ್ಕೊಂತಾನ ಹೋಗ್ತಾನ ಮನೆಗಿದ್ದ. ರೊಕ್ಕ ಕೊಟ್ಟು ಸಾಕಾಗಿತ್ತು ನನಗೂ. ಏನಂತ ಹೇಳಿ ಸರ್, ನಾವು ಅಂದ್ರೆ ಅವರು ನಾವು ಏಜೆಂಟ್ ಕಲೆಕ್ಟ್ ಮಾಡಿರ್ತೀವಿ, ಅದರಲ್ಲಿ ಇವ್ರ ನಂಬರು ಸಿಕ್ಕಿದ್ದು ನಮ್ಗೆ ಕಂಪ್ನಿಯಿಂದ. ನಾವು ಅದಕ್ಕೆ ಅವ್ರಿಗೆ ಕಾಲ್ ಮಾಡಿದ್ವಿ. LIC ಏಜೆಂಟ್ ಆಗಿ ವರ್ಕ್ ಮಾಡ್ತಿದ್ದೀರಾ ಅಂತ ಕೇಳಿದ್ವಿ. ಹೌದು, ನಾ LIC ಏಜೆಂಟ್ ಆಗಿ ವರ್ಕ್ ಮಾಡ್ತಿದ್ದೀನಿ, ಆಫೀಸ್ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಅವರು. LIC ಏಜೆಂಟ್ ಅಂತ ಹೇಳಿ ನಿಮ್ ಮುಂದವ ನಮ್ಮ ಮನೆ ಗೊಬ್ಬರದ ಅಂಗಡಿಯವ್ರು ಫೋನ್ ಮಾಡಿದ್ರಿ ಹೆಣ್ಮಗಳು. ಅಯ್ಯಪ್ಪ. ನಾವು ಗೊಬ್ಬರ ಸರ್ ಮತ್ತೆ ಅವ್ರು ಸರ್ ಹಲೋ ಅವರು ಏಜೆಂಟ್ ಆಗಿ ವರ್ಕ್ ಮಾಡಕ್ತಿಲ್ಲ ಸರ್ ಅವರು? ಅಲ್ಲ ಅವ್ನ ಮನ್ಯಾಗಿದ್ದ ರೊಕ್ಕ ಇಸ್ಕೊಂಡು ಹೋಗ್ತಾನೆ ಮುಂಜಾನೆ ಎದ್ದು ಅದು ಕುಕ್ಕಿನ ಇದು ಕುಕ್ಕಿನ ಅಂತೇಳಿ ಏನು ಗೊತ್ತಾಗೋದು ನಮ್ಗೆ. ನಿಮ್ಮ ಮುಂದೆ ಏನು LIC ಅಂತ ಹೇಳಿ ಅಂತಂದ್ರೆ ಬೇವ ಇದು ಏನು ನಾವು ಸರ್. ಫೋನ್ ಎಲ್ಲಿ ಇಟ್ಟು ಹೋಗ್ಯಾರಿ ಸರ್ ಅವರು? ಫೋನ್ ಇಲ್ಲೇ ಇಟ್ಟು ಹೋಗ್ಯಾನ. ಎಲ್ಲಿ ಮುಂಜಾನೆ ಎಲ್ಲಿ ಹಾಳಾಗಿ ಎತ್ತಿ ಬಿಟ್ಟಿಗೆ ನಮ್ಮ ಮನೆಗೆ ಇಟ್ಟು ಹೋಗ್ಯಾನ. ಫೋನ್ ಮಾಡಂತೀವಿ ಸರ್. ಹಾಂ ಸರ್, ಊರಾಗ ಅದಾರಿಲ್ರಿ ಅವ್ರು? ಇಲ್ಲೇ ಅದು ಕಳೆ ತೆಗೆದೈತೆ ಪಾರ್ಲಿ ಹತ್ತಿ ಬಿಡ್ಬೇಕಂತ ಹೇಳಿ ನೀವು ಹೋಗಿ ಬಿಟ್ಟ ನೋಡಿ. ಎಲ್ಲಿ ಹೋಗ್ಯಾನ? ಬಂದಿಲ್ಲ ಇನ್ನೂ ಬಂದಿಲ್ಲ ಬೇವ. ನಿನ್ಗೆ ಏನಾರ ಫೋನ್ ಮಾಡಿದ್ರೆ ಹೇಳ. ಹಾಂ, ಎಷ್ಟು ಗಂಟೆಗೆ ಬರ್ತಾರಂತ್ರಿ? ಯಾವ ಗೊತ್ತ ಅವನು ಮಿಷಿನಿಗೆ ಹೋಗಿರ್ತಾನವ. ಹ್ಞೂ ಸರ್, ಬಂದ್ಮೇಲೆ ಫೋನ್ ಮಾಡಂತ ಹೇಳ್ರಿ ಈ ನಂಬರ್ಗೆ. ಇದು ನಂಬರ್ ಬೆಂಗಳೂರ್ದನ್ ಬೇವ ಅದು? ಹ್ಞೂ ರೀ, ಕಂಪ್ನಿಯಿಂದ ಫೋನ್ ಮಾಡಿದ್ವಿ ರೀ ಅವರಿಗೆ. ಯಾವ ಕಂಪ್ನಿ ನಿಮ್ದು? ಈ ಪ್ರಾಫಿಟ್ ಶೇರ್ ಅಂತ ಕಂಪ್ನಿಯಿಂದ ಫೋನ್ ಮಾಡಿ. ನೋಡವನು ಅವ್ನ ಮನೆ ಗೊಬ್ಬರ ಕಂಪ್ನಿ ಅಂತ ಮಾಡಿದ್ದೆ. ಇವತ್ತು ಈ ಯಾವ್ದು ಸೇರ್ಪಾರ ಅಂತಾರಲ್ಲ ಮರಿ ಎದ್ರ ಸೇರಿದ. ನಮ್ಮ ಕಡೆ ಅರ್ಪ ಎಲ್ಲ ಅದಾವು. ಅಲ್ರಿ ಸರ್, LIC ಪಾಲಿಸಿ ಮಾಡಿಸ್ಕೊಡ್ತೇವೆ ನಾವು ಬೇರೆದವ್ರಿಗೆ ಅಂತ ಹೇಳಿದ್ರಿ ಅವ್ರು ನನ್ನ ಮುಂದೆ. ಎಲ್ಲಿ ಪಾಲಿಸಿ ಬೇವ? ನಮ್ಮ ಹತ್ತಿ ಹೊಲ್ದಾಗ ಆಳಿಲ್ಲ, ಹತ್ತಿ ಬಿಡಿಸ್ಬಂತ ನಾವ್ ಹೇಳಕತ್ತೀವಿ. ನೀವು ಎಲ್ಲಿಗೆ ನಾವು ನೋಡೋ ಗೊತ್ತಾಗ ಸರ್. ಹಂಗಾರೆ ಮತ್ತೆ ನನ್ನ ಮುಂದೆ ಸುಳ್ಳು ಹೇಳಿದಾರೆ ಏನು ಸರ್? ಇಲ್ಲಿ ನೋಡಿದ್ರೆ ಕೆಟ್ಟ ಮಾಡಾಕತ್ತೈತಿ. ನೋವು ಎಲ್ಲಿ ಬಿದ್ದಾನ ಹಾಳಾಗಿ ಹತ್ತಿ ಬಿತ್ತಿ ಫೋನ್ ಮಾಡಿ ಅಂತ ಹೇಳ್ತೀನಿ. ಒಟ್ಟು ಬೇಸಿಗೆ ನೀನು ಅವಂಗ ಬಾಳೆ ಮಾಡ್ಕೊಂತಿಂದ ಬಾಳೆ. ನಾ ವಿಚಾರಿಸ್ಕೊತೀನಿ, ಫೋನ್ ಮಾಡಕ್ಕೆ ಹೇಳ್ರಿ ಅವ್ರಿಗೆ. ಹೇಳ್ತೀನಿ.